ಮೆಟ್ರೋ ರೈಲು ಸಿಬ್ಬಂದಿಯಿಂದ ಅಸಭ್ಯ ವರ್ತನೆಯಾಗಿದೆ ಎನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಮೆಟ್ರೋ ಅಥವಾ ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆ ಅಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಸಿಬ್ಬಂದಿಯಿಂದ ತಮಗೆ ರಕ್ಷಣೆ ಸಿಗಬೇಕು ಅಂತ ಜನಸಾಮಾನ್ಯರು ಬಯಸ್ತಾ ಇರ್ತಾರೆ. ನೋಡಿ ಇಲ್ಲಿ ಪ್ರಕರಣ ಹೇಗಿದೆ ಅಂತ ಹೇಳಿ, ಮಹಿಳೆಯ ಮುಂದೆ ಅಸಭ್ಯವಾಗಿ ಹಾಗಾದ್ರೆ ಮೆಟ್ರೋ ಸಿಬ್ಬಂದಿ ವರ್ತನೆ ಮಾಡಿದ್ರ ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವವಾಗಿದೆ. ಬೆಂಗಳೂರಿನ ಜಾಲಹಳ್ಳಿಯ ಮೆಟ್ರೋ ಸಿಬ್ಬಂದಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಮೆಟ್ರೋ ರೈಲು ಸಿಬ್ಬಂದಿಯಿಂದ ಅಸಭ್ಯ ವರ್ತನೆಯ ಗಂಭೀರ ಆರೋಪ ಕೇಳಿ ಬಂದಿದೆ. ಮೆಟ್ರೋ ನಿಗಮ ಮೇಲಧಿಕಾರಿಗಳಿಗೆ ಮಹಿಳೆ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಈ ಬಗ್ಗೆ ದೂರು ನೀಡಿದರೂ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿಲ್ಲ. ನೋಡಿ, ಇದು ವಿಪರ್ಯಾಸ. ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಆಗ್ಲೇ ಹೇಳಿದಾಗೆ ಸಾರ್ವಜನಿಕರ ಸಂಪರ್ಕ ವ್ಯವಸ್ಥೆಗಳು ಅಂತ ಏನಿರ್ತವೆ, ಸಾರಿಗೆ ವ್ಯವಸ್ಥೆಗಳು, ಅದು ಮೆಟ್ರೋ ಇರಬಹುದು, ರೈಲ್ ಇರಬಹುದು ಅಥವಾ ಬಸ್ಸು, ಈ ಎಲ್ಲ ಜಾಗಗಳಲ್ಲಿ ಜನಸಾಮಾನ್ಯರು ಹೋದ ಸಂದರ್ಭದಲ್ಲಿ ಅವರು ತಮ್ಮ ರಕ್ಷಣೆಗಿರ್ತಾರೆ, ಅವರು ನಮ್ಮ ಜೊತೆ ಸಭ್ಯವಾಗಿ ವರ್ತನೆಯನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೀವಿ. ಆದರೆ ನೋಡಿ, ಈ ಪ್ರಕರಣವನ್ನು ನೀವು ನೋಡಬೇಕು. ಮಹಿಳೆಯ ಮುಂದೆ ಅಸಭ್ಯವಾಗಿ ಸಿಬ್ಬಂದಿಯೊಬ್ಬ ವರ್ತನೆಯನ್ನು ಮಾಡಿದ್ದಾರೆ ಅಂತ ಮಹಿಳೆಯೊಬ್ಬರು ದೂರು ದಾಖಲು ಮಾಡಿದ್ದಾರೆ. ಮೆಟ್ರೋ ನಿಗಮ ಮೇಲಧಿಕಾರಿಗಳಿಗೆ ದೂರನ್ನು ದಾಖಲು ಮಾಡಿದ್ರೂ ಕೂಡ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನು ಹೇಳಬೇಕು ಇಂತಹ ವ್ಯವಸ್ಥೆಗೆ? ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಮಹಿಳೆ ಇದೀಗ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸೊ ಸರ್ಕಾರ ಇರ್ಬೋದು, ಮೆಟ್ರೋ ಸಿಬ್ಬಂದಿ ಇರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಹಲವಾರು ಸಂದರ್ಭದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾದರೂ ಕೂಡ ದೂರನ್ನು ದಾಖಲಿಸಿ ಕ್ರಮ ತಗೊಳ್ತೀವಿ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ದೂರು ದಾಖಲು ಮಾಡಿದ್ರೂ ಕೂಡ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಎಷ್ಟು ಜಡ್ಡು ಹಿಡಿದು ಕೂತ್ಕೊಂಡಿರ್ಬೇಡ. ಇದು ಕೂಡ ಆಶ್ಚರ್ಯ ಆಗುತ್ತೆ ಇಂಥ ಪ್ರಕರಣಗಳನ್ನು ನೋಡಿದಾಗ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜು ನೀಡ್ತಾರೆ. ಮಂಜು, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಅದು ಯಾವುದೇ ಆಗಿದ್ರೂ ಕೂಡ ಆ ಜಾಗಗಳಲ್ಲಿ ಸಾಮಾನ್ಯವಾಗಿ ಸಿಬ್ಬಂದಿಯಿಂದ ರಕ್ಷಣೆ ಸಿಗುತ್ತೆ, ಅವರೆಲ್ಲರೂ ಕೂಡ ಸಭ್ಯವಾಗಿ ವರ್ತಿಸ್ತಾರೆ ಅಂತ ಸಾರ್ವಜನಿಕರು ಅಂದ್ಕೊಂಡಿರ್ತಾರೆ. ಈಗ ನೋಡಿ, ಮೆಟ್ರೋ ಸಿಬ್ಬಂದಿಯಿಂದನೇ ಅಸಭ್ಯವಾಗಿ ವರ್ತನೆ ಆಗಿರುವಂಥದ್ದು, ದೂರು ಗೊಂಡಿಲ್ಲ ಅಂತ ಹೇಳಿದ್ರೆ ಏನು ಹೇಳಬೇಕು? ಯಾವಾಗಾಗಿದ್ದು ಪ್ರಕರಣ? ಮಹಿಳೆ ದೂರಿನಲ್ಲಿ ಏನೆಲ್ಲ ಪ್ರಮುಖ ಅಂಶಗಳನ್ನು ದಾಖಲು ಮಾಡಿದ್ದಾರೆ? ದಿವ್ಯಾ, ನಮ್ಮ ಮೆಟ್ರೋ ವಿಚಾರವಾಗಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದಾವೆ. ಕಳೆದ ತಿಂಗಳು, 1.5 ತಿಂಗಳ ಹಿಂದೆ ರಾಜಾಜಿನಗರ ಮೆಟ್ರೋ ನಿಲ್ದಾಣದಲ್ಲಿ ಅಲ್ಲಿರುವಂತಹ ಸಿಬ್ಬಂದಿಗಳು ಒಬ್ಬ ರೈತನನ್ನ ಬಟ್ಟೆ ಮಾಸಿದೆ ಎನ್ನುವಂತ ನಿಟ್ಟಿನಲ್ಲಿ ಅವರ ಒಳಗಡೆ ಪ್ರವೇಶಕ್ಕೆ ನಿರಾಕರಣೆ ಮಾಡ್ತಾರೆ. ಅದು ಸಾಕಷ್ಟು ಚರ್ಚೆಗೆ ಕಾರಣವಾಗುತ್ತೆ. ಸರ್ಕಾರವೂ ಕೂಡ ಈ ಸಂಬಂಧಪಟ್ಟಾಗೆ ಕ್ರಮವನ್ನ ತೆಗೆದುಕೊಳ್ಳುವಂತ ಕೆಲಸ ಆಗತ್ತೆ. ಆ ಒಂದು ಸಿಬ್ಬಂದಿಗಳ ವಿರುದ್ಧವಾಗಿ ಕೂಡ ಕಠಿಣ ಕ್ರಮ ಮುಂದಾಗಿ ಅಧಿಕಾರಿಗಳು ಆ ಸಿಬ್ಬಂದಿಗಳನ್ನ ಕೆಲಸದಿಂದ ವಜಾ ಮಾಡುವಂತ ಕೆಲಸ ಆಗತ್ತೆ. ಅದಾದ ಬಳಿಕ ಸಾಕಷ್ಟು ವಿಚಾರಗಳು ಈ ಮೆಟ್ರೋ ವಿಚಾರದಲ್ಲೇ ಬಟಾಬೈಲಾಗ್ತಾ ಇರತ್ತೆ. ಸಿಬ್ಬಂದಿಗಳು ಒಳಗಡೆ ಇರುವಂತ ನೌಕರರಿಗೆ ಕಿರುಕುಳ ಕೊಡುವಂತದ್ದಾಗ್ಲಿ ಸೇರಿದಂತೆ ನಾನಾ ರೀತಿಯ ಆರೋಪಗಳು ಕೇಳಿ ಬರ್ತಾ ಇರತ್ತೆ. ಇದರ ಬೆನ್ನಲ್ಲೇ ಇದೀಗ ನಮ್ಮ ಮೆಟ್ರೋ ಸಿಬ್ಬಂದಿಯಿಂದ ಅಸಭ್ಯ ವರ್ತನೆ ತೋರುವಂತ ಕೆಲಸ ಆಗಿದೆ ಎನ್ನುವಂತ ನಿಟ್ಟಿನಲ್ಲಿ ಮಹಿಳಾ ಪ್ರಯಾಣಿಕರೊಬ್ಬರು ದೂರನ್ನ ದಾಖಲು ಮಾಡ್ಲಿಕ್ಕೂ ಕೂಡ ಮುಂದಾಗಿರುವಂತದ್ದು. ಈ ಸಂಬಂಧಪಟ್ಟಾಗೆ ಜಾಲಹಳ್ಳಿ ಮೆಟ್ರೋ ಸಿಬ್ಬಂದಿಯಿಂದ ಕೃತ್ಯ ನಡೆದಿದೆ, ಮಹಿಳೆಯ ಮುಂದೆ ತನ್ನ ಖಾಸಗಿ ಅಂಗವನ್ನ ಸ್ಪರ್ಶಿಸಿಕೊಂಡು ದುರ್ವರ್ತನೆ ತೋಡುವಂತಹ ಕೆಲಸ ಮಾಡಿದ್ದಾನೆ ಎನ್ನುವಂತ ನಿಟ್ಟಿನಲ್ಲಿ ಆರೋಪ ಮಾಡುವಂತಹ ಕೆಲಸ ಈ ಮಹಿಳಾ ಪ್ರಯಾಣಿಕರು ಮಾಡ್ತಿರುವಂತದ್ದು. ಇದಕ್ಕೆ ತಕ್ಕನಾಗೆ ಜಾಲಹಳ್ಳಿ ಮೆಟ್ರೋ ಪ್ಲಾಟ್ಫಾರ್ಮ್ ನಲ್ಲೇ ಈ ಒಂದು ಘಟನೆ ನಡೆದಿದೆ ಎನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟವಾದಂತಹ ಒಂದು ವಿಡಿಯೋ ಕೂಡ ಆ ಮಹಿಳೆ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸರಿಗೆ ಸೇರಿದಂತೆ ಮೆಟ್ರೋ ಅಧಿಕಾರಿಗಳಿಗೆ ಟ್ಯಾಗ್ ಮಾಡುವ ಮೂಲಕವಾಗಿ ಕ್ರಮಕ್ಕೆ ಮುಂದಾಗಿ ಎನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಆ ಮಹಿಳೆ ಕೂಡ ಹೇಳ್ತಿದ್ದಾಳೆ, ಆ ಒಂದು ಸಿಬ್ಬಂದಿ ದುರ್ವರ್ತನೆ ಸಂಬಂಧಪಟ್ಟ ಹಾಗೆ ಎಷ್ಟು ಅಸಹ್ಯ ಹುಟ್ಟಿಸುವಂತಹ ಕೆಲಸ ಮಾಡ್ತಿದ್ದಾನೆ ಎನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡ್ತಿರುವಂತದ್ದು. ಆ ಪ್ರಶ್ನೆ ತಕ್ಕನಂಗೆ ವಿಜುವಲ್ ಕೂಡ ಸಾಕ್ಷಿ ಆಗ್ತಾ ಇದೆ. ಆತ ಖಾಸಗಿ ಅಂಗವನ್ನ ಮುಟ್ಕೊಂಡು ಸದ್ಯ ದುರ್ವರ್ತನೆ ತೋರುವಂತಹ ಕೆಲಸ ಕೂಡ ಇದರಲ್ಲಿ ಸಾಬೀತಾಗ್ತದೆ. ಈ ಮೂಲಕವಾಗಿ ಇದು ದೂರು ದಾಖಲು ಮಾಡುವಂತ ಕೆಲಸ ಆಗಿರುವಂತದ್ದು. ಜೊತೆಗೆ ಅಧಿಕಾರಿಗಳನ್ನ ಟ್ಯಾಗ್ ಮಾಡುವ ಮೂಲಕವಾಗಿ ಈತನ ವಿರುದ್ಧವಾಗಿ ಕ್ರಮಕ್ಕೆ ಮುಂದಾಗ್ರಿ ಅಂದ್ರೆ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ನಮ್ಮದಲ್ವೇ ಅಲ್ಲ ಎನ್ನುವಂತ ನಿಟ್ಟಿನಲ್ಲಿ ಅವರು ಒಂದ್ ರೀತಿ ನಿರ್ಲಕ್ಷ್ಯ ಧೋರಣೆ ತೋರಿಸಿರುವಂತದ್ದು ಕೂಡ ಇದರಲ್ಲಿ ಸ್ಪಷ್ಟವಾಗಿ ಆಕೆ ಏನ್ ದೂರಿನ ಮೂಲಕವಾಗಿ ಏನು ಮನವಿ ಮಾಡ್ಕೊಳ್ತಾ ಇದ್ದಾಳೋ ಅದರಲ್ಲೂ ಕೂಡ ಅಧಿಕಾರಿಗಳ ವಿರುದ್ಧವಾಗೂ ಕೂಡ ಈಕೆ ಒಂದು ಅಸಮಾಧಾನವನ್ನ ಹೊರಗಾಗ್ತಿರುವಂತದ್ದು. ಈ ಮೂಲಕವಾಗಿ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡುವ ಒಂದು ಕೆಲಸ ಏನಾಗಿದೆಯಾ, ಈ ಟ್ಯಾಗ್ ಮಾಡುವಂತಹ ಹಿನ್ನೆಲೆಯಲ್ಲಿ ಸದ್ಯ ಆತನನ್ನ ಪರಿಶೀಲಿಸುವಂತಹ ಕೆಲಸಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾರೆ ಎನ್ನುವಂತ ಸದ್ಯ ಇನ್ನೂ ಕಾದ್ ನೋಡ್ಬೇಕಾಗಿರುವಂತಹ ಪ್ರಶ್ನೆ ಆಗಿದೆ. ದಿವ್ಯಾ, ಏನಾದ್ರೂ ಕ್ರಮ ತಗೊಳ್ತಾರ ಅಂತ ಮೆಟ್ರೋ ಅಂದಾಗ ಈ ದಿನಗಳಲ್ಲಿ ಸ್ವಲ್ಪ ಹೆಚ್ಚಾಗಿ ಕಂಪ್ಲೇಂಟ್ಸ್ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಕ್ರಮ ತಗೊಂಡಿರೋ ಉದಾಹರಣೆಗಳೇನಾದ್ರೂ ಇದ್ದಾವ?
ಅಥವಾ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಳ್ತಾರಾ? ಪೊಲೀಸ್ ಇಲಾಖೆ ಕೂಡ ಕಣ್ಮುಚ್ಚಿ ಕುತ್ಕೊಂಡ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ ಮಂಜು. ಖಂಡಿತವಾಗೂ ದಿವ್ಯಾ, ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಮೆಟ್ರೋದಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಏನು ರಾಜಾಜಿನಗರ ಒಂದು ಘಟನೆ ಸಂಬಂಧಪಟ್ಟಾಗಿ ಹಿಂದೆನೆ ಕ್ರಮಕ್ಕೆ ಮುಂದಾಗುವಂತ ಈ ಮೆಟ್ರೋ ಅಧಿಕಾರಿಗಳು ಈ ಭದ್ರತಾ ಸಿಬ್ಬಂದಿ ಏನ್ ಮಾಡ್ತಿದ್ದಾನೆ ದುರ್ವರ್ತನೆ, ಅಸಹ್ಯ ಹುಟ್ಟಿಸುವಂತಹ ಒಂದು ವಿಷಲ್ ಕೂಡ ಸಾಕ್ಷಿ ಆಗ್ತಾ ಇದೆ. ಈತನ ವಿರುದ್ಧವಾಗಿ ಕೂಡಲೇ ಕ್ರಮಕ್ಕೆ ಮುಂದಾಗದೇ ಇದ್ದ ಪಕ್ಷದಲ್ಲಿ ಮೆಟ್ರೋಗಿರುವಂತಹ ಒಂದು ಬೆಲೆ, ಮೆಟ್ರೋಗಿರುವಂತಹ ಒಂದು ಹೆಸರೇನಿದೆಯೋ, ಪ್ರತಿನಿತ್ಯವೂ ಕೂಡ 6 ರಿಂದ 8 ಲಕ್ಷ ಪ್ರಯಾಣಿಕರು ಎರಡೂ ಒಂದು ಸಾರಿಗೆ ವ್ಯವಸ್ಥೆಯಲ್ಲಿ, ಮೆಟ್ರೋ ವ್ಯವಸ್ಥೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಈತನ ವಿರುದ್ಧವಾಗಿ ಕಠಿಣ ಕ್ರಮಕ್ಕೆ ಮುಂದಾಗದೇ ಇದ್ದ ಪಕ್ಷದಲ್ಲಿ ಸದ್ಯ ಅದಕ್ಕಿರುವಂತಹ ಬೆಲೆ ಕೂಡ ನಾಶ ಆಗತ್ತೆ. ಜೊತೆಗೆ ಪೊಲೀಸ್ ಇಲಾಖೆಯು ಕೂಡ ಈ ಒಂದು ವಿಚಾರವಾಗಿ ಕ್ರಮಕ್ಕೆ ಮುಂದಾಗ್ಲೇಬೇಕಾಗತ್ತೆ. ಈತನನ್ನ ಬಂಧಿಸಿ ಸೂಕ್ತವಾದಂತಹ ಕ್ರಮ ವಹಿಸದೇ ಇದ್ದ ಪಕ್ಷದಲ್ಲಿ ಈತನಂತಹ ಇನ್ನಷ್ಟು ಸಿಬ್ಬಂದಿಗಳು ಹುಟ್ಟುಕೊಳ್ಳುವಂತಹ ಸಾಧ್ಯತೆ ಇದರಲ್ಲಿ ಕಾಣಿಸ್ತಾ ಇದೆ. ಈ ಮೂಲಕವಾಗಿ ಅಧಿಕಾರಿಗಳು ಸೇರಿದಂತೆ ಪೊಲೀಸ್ ಇಲಾಖೆ ಯಾವ ರೀತಿಯಂತ ಒಂದು ಕ್ರಮಕ್ಕೆ ಮುಂದಾಗ್ತಾರೆ ಎನ್ನುವಂತ ಸದ್ಯ ಇನ್ನೂ ಪ್ರಶ್ನೆಯಾಗಿ ಉಳಿದಿರುವಂತದ್ದು ದಿವ್ಯಾ. ರೈಟ್ ಮಂಜು, ಥ್ಯಾಂಕ್ ಯು ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.